ದಾವಣಗೆರೆ ದಕ್ಷಿಣದ ಜಟಾಪಟಿಗೆ ಕಾಂಗ್ರೆಸ್ನ 2ನೇ ವಿಕೆಟ್ ಪತನ ಆಗಿದೆ. ನಾನಾಗಲೇ ಉಲ್ಲೇಖ ಮಾಡಿದೆ. ರಾಜ್ಯ ಅಲ್ಪಸಂಖ್ಯಾತ ಘಟಕ ಕೆಪಿಸಿಸಿಯ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅವರ ಬೆನ್ನಲ್ಲೇ ನಜೀರ್ ಅಹಮದ್ ಅವರಿಗೆ ಶಾಕ್ ಕೊಟ್ಟಿದೆ ಕೆಪಿಸಿಸಿ ಪಾಳಿಯ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಅವರನ್ನ ಬಿಡುಗಡೆ ಮಾಡಲಾಗಿದೆ. ಹೈಕಮಾಂಡ್ ಮೊನ್ನೆಯೇ ಸೂಚನೆ ಕೊಟ್ಟಿತ್ತು, 2 ದಿನಗಳ ಹಿಂದೆಯೇ ಸೂಚನೆ ಕೊಟ್ಟಿತ್ತು. ನಜೀರ್ ಅಹಮದ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ನೀಡಿತ್ತು. ಮುಖ್ಯಮಂತ್ರಿಗಳಿಗೆ ಚಿಕ್ಕಮಗಳೂರಿನಲ್ಲಿ ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ನಜೀರ್ ಅಹಮದ್ ಅವರು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ಬಟ್ ಕೊಡಬಹುದು ಅನ್ಸುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೂ ನಜೀರ್ ಅಹಮದ್ ಅವರು ರಾಜೀನಾಮೆಯನ್ನ ಕೊಡುವಂತಹ ಕೆಲಸ ಮಾಡಿಲ್ಲ. ಹೀಗಾಗಿ ಹೈಕಮಾಂಡ್ ಸೂಚನೆಯ ಮೇರೆಗೆ ನಜೀರ್ ಅಹಮದ್ ಅವರನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಸಿದ್ದರಾಮಯ್ಯ ಸರ್ಕಾರವೇ ನಜೀರ್ ಅಹಮದ್ ಅವರನ್ನ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಆದೇಶವನ್ನ ಹೊರಡಿಸಿದೆ. ಅಲ್ಲಿಗೆ ಇಬ್ಬರು ನಾಯಕರು, ಒಬ್ರು ಅಬ್ದುಲ್ ಜಬ್ಬಾರ್, ಮತ್ತೊಬ್ರು ನಜೀರ್ ಅಹಮದ್, ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರಮುಖ ಅಲ್ಪಸಂಖ್ಯಾತ ನಾಯಕರು ಅಂತ ಗುರುತಿಸಿಕೊಂಡವರು. ಆದರೆ ಇಬ್ಬರ ತಲೆದಂಡ ಆಗಿದೆ. ಮುಂದೆ ಕಾಂಗ್ರೆಸ್ ಪಾಳ್ಯದಲ್ಲಿರುವಂತಹ ಚರ್ಚೆ ಪ್ರಕಾರ ರಿಸಲ್ಟ್ ಮೇಲೆ ಅವಲಂಬಿತ ಜಮೀರ್ ಅಹಮದ್ ಖಾನ್ ಅವರ ಮೇಲೂ ಕ್ರಮ ಆಗಬಹುದು ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.